ಈಗ 10th ಮಾರ್ಕ್ಸ್ ಕಾರ್ಡ್ ನಂದು. ಅಜ್ಜಿ ಹೋಯ್ತು, ದೋಮ ಹೋಯ್ತು. ಇಲ್ಲ ನೋಡಿ, ದೋಮ ಹೋಯ್ತು. Living was my dream, guys. ಯೋಗ್ಯತೆ ಇರ್ಬೇಕು ಅದಕ್ಕೆಲ್ಲ. I'll give more information regarding MBA. ನಮ್ ರೇವಾ ಹತ್ರ ಬಂದಿದ್ದೀವಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿರಚ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ಗೈಸ್. ಹಂಗೆ ರೆಕಾರ್ಡ್ ಮಾಡಿದ್ದೇನೆ. ಬ್ಯೂಟಿಫುಲ್. ಮುಂದೆ ಕ್ಲಿಪ್ಸ್ ಬರುತ್ತೆ, ನೀವೇ ನೋಡಿ. ಬ್ಯೂಟಿಫುಲ್ ಹಠ ಮಾಡ್ತಿದ್ದ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೆ, ಅದು ಮುಂಚೆನೆ ರೆಕಾರ್ಡ್ ಮಾಡಿ ಹಾಕಿದ್ದೆ. ಕಾರಲ್ಲಿ ಹೋಗಕ್ಕೆ ಇಷ್ಟ ಗೈಸ್. ಕುತ್ಕೊಂಡ್ಬಿಟ್ಟೈತೆ, ಹಂಗೆ ಎತ್ಕೊಂಡು ಬರಲ್ಲ. ಅವ್ರ ಅಜ್ಜಿನೂ ಬಿಟ್ಟು ಬರಕ್. ನೋಡ್ದಾ, ಎಲ್ಲಾರು ಅಷ್ಟೇ. ನನ್ ಕಣ್ಣಿಗೆ ಐ ಡೋಂಟ್ ನೋ ಮಹೇಂದ್ರ 3X ಕಾಣಿಸ್ತದೆ. ಐ ಡೋಂಟ್ ನೋ ವೈ. ಅದೇನಾಯ್ತು? ಅದೇ ಅವ್ರಿಗೆ ಗೊತ್ತೇ ಇಲ್ಲ ಏನಂತ. ಬಿಡು ಹೋಗ್ಲಿ. ಆ ವ್ಲಾಗ್ ಡಿಲೀಟ್ ಮಾಡ್ಬಿಟ್ಟೆ. ಬಿಕಾಸ್ ಲೈಫ್ ಇಂದ ನಾವು ಡಿಲೀಟ್ ಆಗೋಯ್ತು ಸದ್ಯಕ್ಕೆ. ಸದ್ಯಕ್ಕೆ ಡಿಲೀಟ್ ಆಗೋಯ್ತು. ಏನಿಲ್ಲ ಗೈಸ್, ನಾವು ಕಾರ್ ತಗೋಬೇಕಂತ ಇದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ರೋಲರ್ ಕೋಸ್ಟರ್ ಮೇಲೆ ಲೈಫ್ ವಿಲ್ ನೆವರ್ ಸಪೋರ್ಟ್. ಕಡಲಿಗೆ ಕನಸಿವು ಜಾರಿದೆ. ನೋಡೋಣ ಮುಂದೆ. ಓಕೆ, ಏನಿವೆ ಟಾಪಿಕ್ ಬಿಡಿ. ಗೈಸ್, ದಿಸ್ ಇಸ್ ಡೇ 2 ಅಂಡ್ ಡೇ 1 ನೋಡೋದ್ರಲ್ಲ. ಅಂಡ್ ಎಷ್ಟು ವ್ಯೂಸ್ ಬಂದ್ಬಿಟ್ಟಿದೆ. ಅಷ್ಟೊಂದು ಕ್ಯೂರಿಯಾಸಿಟಿ. ಇವಳೆಲ್ಲಿ ಏನ್ ಕತೆ ಅಂತ ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 1000 crore ಮೇಲೆ ಇದೆ. ಸೊ ನಾನು ಹೇಳಿದ ಪಾಯಿಂಟ್ಸ್ ನಮ್ಮ ಕನ್ನಡಿಗರು ಥಿಂಕ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಐ ರಿಯಲಿ ವಾಂಟ್ ಯು ಗೈಸ್ ದೇರ್ ಗೈಸ್, ಪ್ಲೀಸ್. ಆಯ್ತಾ, ನಮ್ಮ ಕನ್ನಡ ಪಾಪ್ಯುಲೇಷನ್ ಬೇಕು ನಮ್ಗಲ್ಲಿ. ಓಕೆ, ಲೆಟ್ಸ್ ಡಾಮಿನೇಟ್. ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ, ಕನ್ನಡಿಗನೇ ಸಾರ್ವಭೌಮ. ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇಂಜಿನಿಯರಿಂಗ್ ಓಪನ್ ಆಗಿಲ್ಲ ಗೈಸ್. ಸಿಟಿ ಯಾರನ್ನ ಇಂಜಿನಿಯರಿಂಗ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ಅಪ್ಲೈ. ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಆಗಿಲ್ಲ. ಆಗಸ್ಟ್ ಆಗಿ ಇಟ್ ಓಪನ್. ಸೊ ಇಂಜಿನಿಯರಿಂಗ್ ಮಾಡೋರ್ಗೆ ಇನ್ನೂ ಚಾನ್ಸಸ್ ಇದೆ ಜಾಯ್ನ್ ಆಗಕ್ಕೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಟ್ರೈ ಮಾಡಿ, ಸಿಗ್ಬೋದು. ಆಲ್ರೆಡಿ ಎಸಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವಳು ಇನ್ನೂ ಹಾಕ್ಬಿಟ್ಟು ಸಾಯಿಸ್ತಾಳೆ. ನಂಗೆ ಎಸಿ ತಡ್ಕೊಂತೀನಿ, ಡಸ್ಟ್ ತಡ್ಕೊಳಕ್ ಆಗಲ್ಲ ನಂಗೆ. ಅಂದ್ರೆ ನಾನು ಹೆಂಗಿದ್ರು ಪರವಾಗಿಲ್ಲ. ಅವ್ರವ್ರು ಎಲ್ಲರೂ ಅಷ್ಟೇ. ಅನ್ವಿತಾ ಜೊತೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಬ್ಯೂಟಿಫುಲ್. ಇಟ್ಕ ಖುಷಿ ನೋಡೋದಕ್ಕೆ. ಹೋಗ್ಬೇಕಾ ಕಾಲೇಜ್ಗೆ? ಅಲ್ಲ, ನಿಮ್ಮ ಅಜ್ಜಿ ಹೋಯ್ತು. ಎಲ್ಲಿ ನಿಮ್ಮ ಅಜ್ಜಿ ಹೋಯ್ತು? ದೋಮ ಹೋಯ್ತು. ಇಲ್ಲ ನೋಡಿ, ದೋಮ ಹೋಯ್ತು. ಇಲ್ಲ ನೋಡ್ತಾ ಅವರು. ಮನದಿ ಸಂತೋಷ ಆಯ್ತು ಬಾಪ, ನಂಗೆ ಟೈಮ್ ಆಯ್ತು. ಲೆಟ್ಸ್ ಗೋ. ಬ್ಯೂಟಿಫುಲ್ ಮಕ್ಕ ನೋಡಿ. ಅಪ್ಪಾಜಿ ಬೈತಾವ್ರೆ ಹೋಗು ಅಂತ. ರೈಟ್ ಲೆಟ್ಸ್ ಗೋ. ಓಕೆ, ಬಾಯ್ ಬಾಯ್. ಬಾಯ್. I miss my home. ಕ್ಯೂರಿ ಕೊಡೋಣ. ಇಷ್ಟಾಯ್ತಾ? ನಾನು ರೇವಲ್, ನಾನು ಬಸ್ಸಲ್ಲೇ ಹೋಗ್ತಾ ಇದ್ದಿತ್ತು. ನಾನು ರೂಟ್ ನಂಬರ್ 19. ಒಂದು ಸೆಮ್ಮು ಅದೇ. ಅದೇ ಒಂದು ಸೆಮ್ಮು ಅದೇ. ಆಮೇಲೆ ಗೈಸ್, ಆ್ಯಕ್ಚುಲಿ ನಾನು ರೇವಾಗೂ ಇವತ್ತು ಹೋಗ್ತೀನಿ. ಈ ವ್ಲಾಗಲ್ಲಿ ಅದು ಇರುತ್ತೆ. ಯಾಕಂದರೆ ನಾವು TC ನೇಸ್ಕೊಂಡಿಲ್ಲ. 3 ವರ್ಷ ಆಯಿತು. ತಲೆನೋವು ಗೈಸ್. ಇವಾಗ ಅದನ್ನೆಲ್ಲ ವೆರಿಫೈ ಮಾಡಿ ಅದೇನೋ ಬಗ್ಗೆಯಲ್ಲಿ ಕರ್ಕೊಂಡು ಹೋಗ್ತಾರಂತ. ನನ್ನ ಫ್ಲೈಟ್ ಹೋಗ್ತಾ ಇದ್ದೆ. ಸರಿ ಬನ್ನಿ ಹೋಗೋಣ. ಗೈಸ್, ನಮ್ಮ ಬ್ಲಾಕ್ ಅದೇ ಗೈಸ್. ಯಾರನ್ನ ಬರ್ದಂಗಿದ್ರೆ AB1 ಬ್ಲಾಕಿಗೆ ಬನ್ನಿ. ಓಕೆನಾ? ಕಾಮರ್ಸ್ ಡಿಪಾರ್ಟ್ಮೆಂಟ್. ಓಕೆ, ನಾನು ಮೀಟ್ ಮಾಡ್ತೀನಿ ನಿಮ್ಮನ್ನ. ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಡಿ. ನಾನು ಫೈಲ್ ತಗೊಬಂದಿರೋದಕ್ಕೆ ಶಾಕ್ ಆಗಿಬಿಟ್ಟವಳು.
ನಿನ್ನೆ ಮಾತಾಡಿದ್ದು ಏನೂ ಕೇಳಿಸಿಲ್ಲ ಗೊತ್ತಾ, ಸ್ವಲ್ಪ ಜೋರಾಗಿ ಮಾತಾಡು. ನಮ್ಮ ಕ್ಲಾಸ್ ರೂಮ್ ಇದೆ ನೋಡಿ. ಹ್ಞೂ ನಂದೇ ಇಲ್ಲ. ಬಂದು ಜಗಳ ಆಡ್ತಾಳೆ ರೇಷ್ಮೆ ನೋಡಿ. ಈಗ 10th ಮಾರ್ಕ್ಸ್ ಕಾರ್ಡ್ ನಂದು. ಹೇಗೆ ಸೂಪರ್ ಅಲ್ಲ? ಹೆಂಗೆ ಫೋಟೋ ತೋರಿಸ್ತಾ ಇಲ್ಲ. ಹಾಂ 10th ಅಲ್ಲ ಗೈಸ್, 10th ಎಲ್ಲರೂ ಮಾಡ್ತಾರೆ. 10th ಎಲ್ಲರೂ ಮಾಡ್ತಾರೆ. ಏನು ಮಾಡೋದು? ಅಲ್ಲಿಂದ ವ್ಯೂ ನೋಡಿ. ಅನ್ವಿತಾಗಿ ನೋಡಿ 10 on 10. ನಂದು ಆ್ಯಕ್ಚುಲಿ 9.8 ಇತ್ತು ಟಾರ್ಗೆಟ್. ಫೋಟೋ ಜಾರು ಇತ್ತು. ಅಲ್ಲ ಕ್ಲಾಸ್ ರೂಮಲ್ಲಿ AC ಇರಬೇಕು. ಅದು ವಾಟ್ಸ್ ಪ್ರಾಬ್ಲಮ್. ಯಾಕೆ ನಮ್ಮ ಬೆಂಗಳೂರು ಹಿಂಗೆ ಆಗ್ತದೆ, ನಮ್ಮ ಜನ್ರೇಷನ್ ಹಿಂಗೆ ಆಗ್ತದೆ. AC-ನೇ ಹುಟ್ಟಿದಾಗಿಂದ AC-ಯಲ್ಲೇ ಇರ್ತಾ ನೀವೆಲ್ಲ. ಇವಾಗಿನ ಮಕ್ಕಳು ಹುಟ್ಟಿದಾಗಿಂದ AC ಅದೇನಂತವರು ಹಾಗಲ್ಲ ಗೈಸ್. AC ನನಗೆ ತಲೆ ನೋವ್ತೈತೆ. ನೆಕ್ಸ್ಟ್ ಅನ್ವಿತಲ್ಲೂ ಕೆಲಸ ಮಾಡ್ತಾಳೆ. ಅದೇ ಅಂಕಲ್ ಪಕ್ಕ ಕೂತ್ಕೊಂಡು ಅದೇ ರೀ ಕಂಬಿ ಕಟ್ತಾರಲ್ಲ ಅಂಕಲ್, ಹೆಲ್ಪ್ ಮಾಡಿ ಸಮಾಜ ಸೇವೆ. ಒಂದು ಇನ್ಸ್ಟಿಟ್ಯೂಟ್ ಹೋಗಿದ್ದೆ, ಇಲ್ಲೇ ಕೂತ್ಕೊಂಡಿದ್ದೆ ಲಾಸ್ಟ್ ಬೆಂಚ್. ನಮ್ಮ ಫ್ರೆಂಡ್ಸ್ 4 ಜನ ಕೂತಿದ್ರು. ಅಲ್ಲಿ ಯಾರೋ ಮುಂದೆಗಡೆ ಅನ್ವಿತಾ ಥರ ಕೂತಿದ್ರು. ಓಕೆನಾ? ನನ್ನ ಫುಲ್ ಕಣ್ಣಲ್ಲಿ ನೀರು ತುಂಬ್ಕೊಂಡೈತೆ. ಇವಾಗ ಆ ಸ್ಟೋರಿಯಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ನೀನು ಬಿಟ್ಕೊಳ್ಳಿ, ಆಮೇಲೆ ಕೇಳ್ತೀನಿ. ನಾನು ಫುಲ್ ಅಂದಲ್ಲ ಸರಿ ಕ್ವಶನ್ ಅನ್ನು ಆನ್ಸರ್ ಹೇಳಿದವ್ರಿಗೆ ನನ್ನ ಕಡೆಯಿಂದ ಗಿಫ್ಟು. ಓಕೆ, ಬಂದಾಗಿಂದ 2 ನಿಮಿಷನ ಸುಮ್ಮನೆ ಇಲ್ಲ. ನಾವು ಕ್ಲಾಸಲ್ಲ ಸುಮ್ಮನೆ ಇರಲ್ಲ ಗೈಸ್, ನಮ್ಗೆ ಆಗೋಲ್ಲ. ಲಾಸ್ಟ್ ಬೆಂಚಸ್ ಅನ್ವಿತವ್ರಕ್ಕ. ಹೌ ಆರ್ ಯು ಫೀಲಿಂಗ್ ಆ್ಯಂಡ್ ಆ್ಯಂಕ್ಷಿಯಸ್ ವೈ ಆ್ಯಂಡ್ ಹ್ಯಾಪಿ. ವೈ ಗೊತ್ತಿಲ್ಲ, ನಾನು ಇಲ್ಲಿ ಸೈಲೆಂಟಾಗಿಲ್ಲ. ಅವಾಗ್ಲಿಂದ ಮಾತಾಡ್ತಾ ಏನೋ ಒಂದು ತರಲೆ ಮಾಡ್ಕೊಂಡಿರ್ತಲ್ಲ. 5 ಸೆಕೆಂಡ್ ಸುಮ್ಮನೆ ಇರ್ತಲ್ಲ ಅವಾಗ್ಲಿಂದ. ಆಂಟಿ ಗೊತ್ತು, ಎಲ್ಲರಿಗೂ ಗೊತ್ತು ಬಿಡು ನೀನು ಹೆಂಗೆ ಅದು ಏನು ಅಂತ. ಏನು ಗೈಸ್, ಇಂಥವ್ರ ಜೊತೆ ಇಂಥ ತರಲೆ ಸ್ಟೂಡೆಂಟ್ಸ್ ಜೊತೆ ನಾವಿದ್ರೆ ಓದೋರು ಹೆಂಗೆ ಓದ್ತಾರೆ? ಎಲ್ಲ ನೋಡ್ತವ್ರೆ, ರೆಕಾರ್ಡ್ ಮಾಡ್ಕೊಡ್ತಾ ಇದೆಯಲ್ಲ. ನಂಗೇನು ಭಯ. ಆಯ್ತು ನಾನು ಲೇಸ್ ಕಟ್ತಾಳೆ ಗೈಸ್. ಫ್ಲೆಕ್ಸಿಂಗು ನನಗೆ ಮುಂಚೆ ಭಾವನ ಕಟ್ತಿದ್ಲು, ಇವಾಗ ಇವಳು ಕಟ್ತಾಳೆ. ನನಗೆ ಲೇಸ್ ಕಟ್ಕೊತೀನಿ, ಬಟ್ ಐ ಡೋಂಟ್ ನೋ ಅದು ಯಾವಾಗಲೂ ಬಿಟ್ಟೋಗುತ್ತೆ. ಐ ಡೋಂಟ್ ನೋ ವೈ. ಇವಳು ಎಲ್ಲರಿದ್ರೆ ಮಾತಾಡಲ್ಲ ಬಿಡು. ನಾಟ್ ಲೆಟಿಂಗ್ ಮೀ ಟು ಡೂ ವ್ಲಾಗ್. ಹಂಗೆ ನಿಮಗೋಸ್ಕರ ಮಾಡ್ತಾ ಇದ್ದೀನಿ, ನೀವು ದಯವಿಟ್ಟು ನೋಡಿ. ಗೈಸ್, ದಿಸ್ ಬಿಲ್ಡಿಂಗ್ ವಾಸ್ ಮೈ ಡ್ರೀಮ್ ಗೈಸ್, ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಮೇಕ್ ಇಟ್. ದಿಸ್ ಇಸ್ ಬೇಡ, ಪರವಾಗಿಲ್ಲ, ಯೋಗ್ಯತೆ ಇರಬೇಕು ಅದಕ್ಕೆಲ್ಲ. ಅದು ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಟ್ಯಾಪ್ ಇದು MBA ಬ್ಲಾಕ್. ಇದು MBA ಮತ್ತು BBA ಅಂತ. ಇವಾಗ ನಾನು ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನೋಡಿದ್ದೆ ನಾನು ಫುಟ್ಬಾಲ್ ಕೋರ್ಟು. ಅದು ನೋಡ್ಬಿಟ್ಟೆ ನಾನು ಸಿಕ್ಕಾಗ್ಬಿಟ್ಟಿದ್ದೆ. ಇವಾಗ ಹೇಳ್ಬಿಡ್ತಲ್ಲ, ಆಮೇಲೆ ಏನಿಲ್ಲ. ಸರಿ ಆಯ್ತು, ಇವಾಗ ನಾವು ಲಂಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. 12 ಗಂಟೆ ಇವಾಗ. ಫಸ್ಟ್ ಟೈಮ್ ನಾವು ಟ್ರೈ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇದು ಸೌಂಡ್ ಆಗ್ತಾ ಇಲ್ಲ, ಆಮೇಲೆ ಒಳಗಡೆ ಹೋಗಿ ಸಿಗ್ತೀನಿ. ಫಸ್ಟ್ ಡೇ ಆಯಿತು ನನ್ನಂತ ಏನಾಗಲ್ಲ. ಅಟ್ಲೀಸ್ಟ್ ಇವಳನ್ನ ಸಬ್ಮಿಟ್ ಮಾಡೋದು. ನಂದು ಸ್ವಲ್ಪ DC ಇಸ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ನಮ್ಮ ಕಾಲೇಜ್ ರೇವಲ್ಲಿ. ಇವಾಗ ಇಸ್ಕೊಳಕ್ಕೆ ಹೋಗ್ತಾ ಇದ್ದೆ. ಅಡ್ಮಿಷನ್ ಲೆಟರ್ ಅದು ಕೊಟ್ಟಿಲ್ಲ ಇವತ್ತು. ನಾನು TC ಕೊಟ್ಟಿದ್ರೆ ಕೊಟ್ಟಿರೋ. ನನ್ನಂತೂ ಏನೂ ಆಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೆ. ಸೊ ಇವಾಗ ರೇವತ್ರ ಹೋಗಿ TCಗೆ ಅಪ್ಲೈ ಮಾಡ್ಬರೋಣ ಮನೆಗೆ. ನಮ್ಮ ಹಳೆ ಕಾಲೇಜ್ ತೋರಿಸ್ತೀನಿ ನಿಮಗೆ. ನಾನು ಅವಾಗ ವ್ಲಾಗ್ ಮಾಡ್ತಾ ಇರಲಿಲ್ಲ, ರೀಲ್ಸ್ ಮಾಡ್ತಿದ್ದೆ, ವ್ಲಾಗ್ ಮಾಡ್ತಾ ಇರಲಿಲ್ಲ. ಹಾಂ, ಒಂದು ಇಲ್ಲ, ತೋರಿಸ್ತೀನಿ. ಓಕೆ, ಇವರು ಎಷ್ಟು ಕಾರ್ಸ್ ಇದೆ ಅಂದರೆ ಅದರಲ್ಲಿ ಲಿಟ್ರಲಿ ನಾವು ಒಂದು ತಗೊಳಕ್ಕೂ ಆಗ್ತಾಯಿಲ್ಲ. ನಿಜಾರು ಕಾರು ಮನೆಯೆಲ್ಲ ತಗೊಳ್ಳೋ ಸುಮ್ಮನೆ ಅಲ್ಲ. ನನಗೆ ಈಗ ಅರ್ಥ ಆಗ್ತಾಯಿದೆ. ಸೊ ಇವಾಗ ಹೋಗೋಣ ನಮ್ಮ ಕಾಲೇಜ್ ತೋರಿಸುವ. ಗೈಸ್, ಇವಾಗ ನಮ್ಮ ರೇವಾ ಹತ್ರ ಬಂದಿದ್ದೀವಿ. ನಾನು ಡಿಗ್ರಿ ಓದಿದ್ದು ಇದೇ ಕಾಲೇಜು. ನಿಮ್ಗೆ ತೋರ್ಸೋಕ್ಕೆ ಬಂದಿರೋದು. ಇಲ್ಲ ಗೈಸ್, TC ಇಸ್ಕೊಬೇಕಂತ ಹೇಳಿದ್ನಲ್ಲ. ಸೊ ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ಅಪ್ಪ ವರ್ಷ ಟ್ರಾಫಿಕ್. ಎಷ್ಟು 40 minutes, half an hour we have taken to come here. ಸರಿ ಬನ್ನಿ ಹೋಗೋಣ. ಗೈಸ್, ನಂಗೆ ಹುಷಾರಿಲ್ಲ ಆಯ್ತಾ. ಹುಷಾರಿಲ್ಲ ಅಂದರೆ ನಂಗೆ ನೆನ್ನೆಯಿಂದ ಸ್ವಲ್ಪ ಇದಾಗ್ಬಿಟ್ಟಿತ್ತಲ್ಲ, ಸೈನಸೈಟಿಸ್ ಆಗಿ ಜ್ವರ ಥರ. ಪಾಪ ನಂಗೋಸ್ಕರ ಹೋಗಿ ಊಟ ತೊಗೊಂಡು ಬರ್ತಾವಳು ಗೈಸ್. ಯಾರು ಮಾಡಲ್ಲ ಗೈಸ್, ನಂಗೆ ಹಿಂಗೆ ಯಾರು ಮಾಡಲ್ಲ, ಅವಳೊಬ್ಳೆ ಮಾಡೋದು. ಇಟ್ಸ್ ಮೈ ಬಿಗ್ಗೆಸ್ಟ್ ಫ್ಲೆಕ್ಸ್. ಇವಾಗ ಲಂಚ್ ತಿಂದ್ಬಿಟ್ಟು ಇವಾಗ ಅಡ್ಮಿನ್ ಬ್ಲಾಕ್ ಹತ್ರ ಹೋಗ್ತಾ ಇದ್ದೀವಿ TCಗೆ. ಅಲ್ಲೇನೇನು ಕೇಳ್ತಾರೋ ನನಗಂತ ಐಡಿಯಾನೇ ಇಲ್ಲ. ಲೆಟ್ಸ್ ಸಿ.
ಕಾಲೇಜ್ ಒಂದು ಶಾರ್ಟ್ಸ್ ಹಾಕೊಂಡು ಬರ್ತೀನಿ ನೋಡ್ಕೊಂಡು. ಯಾರು ನಂಗೆ ಕೇಳಿದರು ದಾರಿನ ನಾನೇ ಕಳೆದು ಹೋಗಿರುವೆ ಅಂದಿನ ಎಡವಿದ ಕಲ್ಲಿನ ಅವಳನೆ ಕಾಣುವೆನ ಹೋರಾಡಿ ಒಂದು ಬಾಲ್ಯದಲ್ಲಿ ಹಿಡಿದ ಗೈಸ್, ಹಿಂದೆ ಬಸ್ ಸ್ಟ್ಯಾಂಡ್ ಹೋಯ್ತು, ರೇವಾ ಬಸ್ ಸ್ಟ್ಯಾಂಡು. ಅಲ್ಲಿ ಲಿಟ್ರಲಿ ನಾನು ಅವಾಗ ಲಾಸ್ಟ್ ಬಸ್ ಎಕ್ಕಿತ್ತು. ನಾನು ತಿರ್ಗಾ ಬಸ್ಸಲ್ಲಿ ಓಡಾಡೇ ಇಲ್ಲ. ಇಟ್ಸ್ ಬೀನ್ ಇಯರ್ಸ್ ಲಾಂಗ್. ನನ್ಗೆ ಇಷ್ಟ ಆಗಲ್ಲ ಗೈಸ್. ಯಪ್ಪ, ಝೀರೋ ಸಿವಿಕ್ ಸೆನ್ಸ್ ತಾನೇ. ಯಪ್ಪ, ನನ್ಗಂತೂ ಲಿಟ್ರಲಿ ಹೆಂಗೆ ಆಗ್ಬಿಡೋದು ಗೊತ್ತಾ. ಇಷ್ಟೊಂದು ಸತಿ ಹಠ ಮಾಡಿ ಅಲ್ಲೇ ಕುತ್ಕೊಂಡಿದ್ದೀನಿ ಹೊರತು ಹೋಗಿಲ್ಲ ನಾನು. ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಾನು ಬಸ್ಸಲ್ಲಿ ಓಡಾಡಿತ್ತು. ನಾನು ಓಡಾಡೋಕ್ಕಾಗಲ್ಲ ಗೈಸ್. ಒಂದು ಪಕ್ಷ ನಡ್ಕೊಂಡು ಓಡಾಡ್ಬಿಡ್ತೀನಿ ಆಯ್ತಾ. ವೇಟ್ ಮಾಡಿ ಆಟೋದಲ್ಲಿ ಇಷ್ಟಾದರೂ ಪರವಾಗಿಲ್ಲ, ವೇಟ್ ಮಾಡಿಬಿಟ್ಟು ಓಡಾಡ್ಬಿಡ್ತೀನಿ. ನಂಗೆ ಬಸ್ಸಲ್ಲಿ ಆಗಲ್ಲ. ಅದು ಮೋರೋವರ್ ಅವ್ರು ಹೆಂಗೆ ಓಡಿಸ್ತಾರಂದ್ರೆ ಬಸ್ಸವರು ಡ್ರೈವರ್ಸು. ನಮ್ಮ ಏರಿಯಾದಲ್ಲಿ ಎಷ್ಟು ಸತಿ ಕಿರಿಕ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ಬಸ್ ಅವ್ರ ಜೊತೆ. ಮನೆಗೆ ಬಂದು ರೆಸ್ಟ್ ಮಾಡ್ತಿದ್ದೆ. ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಲಿಟ್ರಲಿ ನಾನು ಎಷ್ಟು ವರ್ಷಾನೇ ಆಗಿದೆ ನನ್ನ ಮನೆ ಬಿಟ್ಟು ಈ ಥರ ಲಾಂಗ್ ಡೇ ಹೋಗಿ. ಸೊ ನನಗೆ ಅಡ್ಯಾಪ್ಟ್ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿದೆ. ಶುಡ್ ಬಿಕಾಸ್ ಲೈಫ್ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು 60 ವರ್ಷ ರಿಟೈರ್ಡ್ ಆಗೋ ಗಂಟೆ ಹಿಂಗೆ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಹೋಪ್ಫುಲಿ ನೀವೆಲ್ಲರೂ ಈ ವ್ಲಾಗ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಗಂಟ. ಆ್ಯಂಡ್ ಇದೇ ನಮ್ಮ ಮಣಿಪಾಲ್ ಕ್ಯಾಂಪಸ್ ಟೂರ್ ಎಲ್ಲ ಆಗ್ತೀನಿ ಕಮಿಂಗ್ ವ್ಲಾಗ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಏನಕ್ಕೆ MBA ಚೂಸ್ ಮಾಡಿಲ್ಲ, ಒಂದು ಇನ್ಸ್ಟಿಟ್ಯೂಟಿಗೆ ಹೋದ್ರು ಯಾಕೆ ಹೋಗಿಲ್ಲ ಅನ್ನೋ ಕ್ವಶನ್ಸ್ ತುಂಬ ನನ್ನ ಫ್ರೆಂಡ್ಸಲ್ಲಿ ಎಷ್ಟೊಂದು ಜನದಲ್ಲಿ ಫಾಲೋ ಮಾಡ್ತಿರೋದಲ್ಲಿ ಇಫ್ ಇನ್ ಕೇಸ್ ಕಾಡ್ತಿದ್ರೆ ನಿಮ್ಮೆಲ್ಲರಿಗೂ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ವೆರಿ ಇನ್ಫಾರ್ಮೇಟಿವ್. ಯಾರ್ಯಾರು ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ, ಯಾರ್ಯಾರು ಓದಬೇಕು ಮುಂದೆ ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ನಂದು ಮತ್ತು ಅನ್ವಿತಾ ಎಕ್ಸ್ಪೀರಿಯನ್ಸ್ ಒಂದು ಪಾಠ ಆಗಿರುತ್ತೆ ನಮಗೆ. ಆ್ಯಂಡ್ ನಿಮಗೆ ಅದು ಮೇ ಬಿ ನೀವು ಮುಂದೆ ಅದನ್ನು ಇದು ನೋಡ್ತೀರಾ. ಲೈಕ್ ಐ ಡೋಂಟ್ ನೋ ವಾಟ್ ಟು ಟೆಲ್, ಬಟ್ ನಿಮ್ಗೆ ಅದೊಂದು ಸ್ವಲ್ಪ ಮೋಟಿವ್ ಆಗುತ್ತೆ. ಸೊ ದಯವಿಟ್ಟು ನೆಕ್ಸ್ಟ್ ವ್ಲಾಗ್ ಯಂಗ್ಸ್ಟರ್ಸ್ ಯಾರಿದ್ದೀರಾ ಆ್ಯಂಡ್ ನನ್ನ ಜೂನಿಯರ್ಸ್ ಯಾರಿದ್ದೀರಾ, ಮುಂದೆ ಓದ್ಬೇಕು ಅಂದ್ಕೊಂಡಿದ್ದೀರಾ, ಅವ್ರು ನೋಡಿಬಿಟ್ಟು ನೆಕ್ಸ್ಟ್ ಚಾಯ್ಸಸ್, ನೆಕ್ಸ್ಟ್ ಡಿಸಿಷನ್ಸ್ ಹೇಗೆ ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತ ನಾನು ಪ್ರತಿಯೊಂದು ಹೇಳ್ತೀನಿ. ಐ ಗಿವ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ MBA. ಪ್ಲೀಸ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವ್ಲಾಗ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಗಂಟ ನಾನು ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್ ಗೈಸ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಬಾಯ್.